ನಮಸ್ಕಾರ ಸ್ನೇಹಿತರೆ. ನನ್ನ ಮನದ ಮಾತು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡ್ತಿರೋ ವಿಡಿಯೋದಲ್ಲಿ ಇವತ್ತು ನಾನು ಮಾತಾಡಬೇಕು ಅಂತಿರೋ ವಿಷಯ, ಸಮಾಜದಲ್ಲಿ ನಾವೇನೇ ಕೆಲಸ ಮಾಡಿದ್ರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಇವನ ಕೈಲಾಗೋದಿಲ್ಲ, ಇವನು ಹೀಗೆ ಬರೀ ಟಾಂಟ್ ಮಾಡುವಂಥ ವ್ಯಕ್ತಿಗಳ ಮಾತಿಗೆ ರಿಲೇಟೆಡ್ ಆಗಿ ಒಂದು ಸಣ್ಣ ಕಥೆಯ ಮೂಲಕ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಒಂದು ಹಳ್ಳೀಲಿ ಒಂದು ವಯಸ್ಸಾಗಿರೋ ಕತ್ತೆ ಬಾವಿಲಿ ಬಿದ್ದೋಗ್ಬಿಡುತ್ತೆ. ಆ ಬಾವಿಲಿ ಬಿದ್ದಿದ್ದನ್ನು ನೋಡಿ ಅದು ಗಾಬರಿಗೊಂಡು ಕಿರ್ಚಾಟಕ್ಕೆ ಶುರು ಮಾಡುತ್ತೆ. ಅಲ್ಲಿದ್ದ ಹಳ್ಳಿ ಜನ ಎಲ್ಲ ಬಂದು ನೋಡ್ತಾರೆ, ಕತ್ತೆ ಹೋಗಿ ಬಾವಿಲಿ ಬಿದ್ದಿದೆ. ಆಮೇಲೆ ಜನ ಏನು ಮಾಡ್ತಾರೆ, ಈ ಕತ್ತೆನ ಮೇಲೆ ಎತ್ತಿದ್ರೆ ಏನು ಪ್ರಯೋಜನ, ಇದು ಕೆಲ್ಸಕ್ಕೆ ಬಾರದ್ದು, ಆಲ್ರೆಡಿ ವಯಸ್ಸಾಗಿದೆ, ಇದು ಮೇಲೆ ಎತ್ತಿದ್ರೂ ಅದು ಸುಮ್ಮನೆ ಟೈಮ್ ವೇಸ್ಟು, ಈ ಕತ್ತೆ ಬದುಕಿದ್ರೇನು ಸತ್ತರೆ ಅದು ಸ್ವಲ್ಪ ಸ್ಮೆಲ್ ಕೆಟ್ಟದಾಗಿ ಬರುತ್ತೆ, ಅದಕ್ಕೆ ಏನು ಮಾಡೋಣ, ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಡೋಣ ಅಂತಾರೆ. ಸರಿ ಅಂತ ಎಲ್ಲ ಏನು ಊರು ಜನ ಎಲ್ಲ ಏನು ಮಾಡ್ತಾರೆ, ಸರಿ ಅಂದ್ಬಿಟ್ಟು ಬುಟ್ಟಿ ಎತ್ಕೊಬಂದು ಅಕ್ಕಪಕ್ಕದಿಂದ ಮಣ್ಣು ತೊಗೊಂಡ್ಬಂದು ಕತ್ತೆ ಮೇಲೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕತ್ತೆಗೆ ಬೇಜಾರಾಗ್ಬಿಡುತ್ತೆ, ಏನು ನಾನು ಇಷ್ಟು ದಿನ ಈ ಊರಿನ ಜನರಿಗೋಸ್ಕರ ಅದು ಇದು ಏನೋ ಕೆಲಸ ಮಾಡಿರ್ತೀನಿ, ಅವ್ರಿಗೆ ಸಹಾಯ ಮಾಡಿರ್ತೀನಿ, ಆದ್ರೂ ಒಂದು ರೀತಿಯ ಒಂದು ಕೃತಜ್ಞತೆ ಇಲ್ವಲ್ಲ ಅಂತ. ಸೊ ಕೊನೆಯದಾಗಿ ಆ ಜನ ಬುಟ್ಟಿ ಮಣ್ಣು ತಂದು ಹಾಕುವಾಗ ಕತ್ತೆ ಏನು ಮಾಡುತ್ತೆ, ಮೈ ಮೇಲೆ ಬಿದ್ದ ಮಣ್ಣನ್ನು ಕೊಡ್ಕೊಂಡು ಅದನ್ನು ಸೈಡಿಗೆ ಬೀಳಿಸ್ಕೊಂಡು ಆಗ್ತಾ ಇರೋ ಮಣ್ಣನ್ನೇ ಎತ್ತರಕ್ಕೆ ಮೇಲೆ ಬರಲಿಕ್ಕೆ, ಬಾವಿಯಿಂದ ಮೇಲೆ ಬರಲಿಕ್ಕೆ ಉಪಯೋಗಿಸ್ಕೊಂಡು ಮೇಲೆ ಬರ್ತಾ ಇರುತ್ತೆ. ಅವ್ರು ಎಷ್ಟು ಮಣ್ಣು ತಂದು ಹಾಕ್ತಾ ಇದ್ರು ಆ ಮಣ್ಣನ್ನು ಕೊಡುತ್ತೆ, ಕೆಳಗೆ ಬೀಳಿಸುತ್ತೆ, ಅದನ್ನೇ ಮೇಲೆ ಬರಲಿಕ್ಕೆ ಉಪಯೋಗಿಸ್ಕೊಳ್ಳುತ್ತೆ. ಕೊನೆಯದಾಗಿ ಜನರು ಸಹ ಏನು ಒಂದು ದೊಡ್ಡ ನನ್ನ ಮಕ್ಕಳಿರ್ತಾರೆ, ಅವರಿಗೇನು ಈ ಕತ್ತೆನ ಮುಚ್ಚಬೇಕು ಮಣ್ಣಲ್ಲಿ ಬಾವಿ ಒಳಗಡೆನೆ ಅಂತ. ಬಟ್ ಆ ಕತ್ತೆ ಡಿಸೈಡ್ ಮಾಡುತ್ತೆ, ನನ್ನ ಮೇಲೆ ಬಿದ್ದಿರೋ ಮಣ್ಣನ್ನು ನಾನು ಹಂಗೆ ಮೈ ಮೇಲೆ ಬೀಳಿಸ್ಕೊಂಡು ಮುಚ್ಕೊಂಡು ಸಾಯಲ್ಲ, ಅದನ್ನು ಕೆಳಗಡೆ ಕೆಡವಿಬಿಟ್ಟು ಮತ್ತೆ ಅದನ್ನೇ ಮೆಟ್ಟಿಲಾಗಿ ತಗೊಂಡು ಮೇಲೆ ಬರುತ್ತೆ. ಈ ಕಥೆಯ ಅನುವಾದ ಏನಂದರೆ, ಒಬ್ಬ ಮನುಷ್ಯ ಅವನು ಯಾವುದೇ ಫೀಲ್ಡಲ್ಲಿ ಇರ್ಬೋದು, ನಾನು ಯಾವಾಗಲೂ ಹೇಳೋದಷ್ಟೇ, ಸ್ಪೋರ್ಟ್ಸ್, ಬಿಸ್ನೆಸ್, ರಿಲೇಷನ್ಶಿಪ್, ಈ 3 ಫೀಲ್ಡಲ್ಲಿ ಜನ 1000 ಮಾತಾಡ್ತಾರೆ, ಇವನ ಕೈಲಾಗಲ್ಲ, ಆಗತ್ತೆ, ಫೇಲ್ಯೂರ್ ಆದ ಅಂತ. ಆಮೇಲೆ ನೆಗೆಟಿವ್ ಆಗಿ ಹೇಳೋದು, ಅವ್ರು ಹೇಳುವಂಥ ಮಾತುಗಳನ್ನ ಕಿವಿಗೆ ಹಾಕ್ಕೊಳ್ತೀರಾ, ನಿಮಗೆ ನೀವೇ ಕುಗ್ತೀರಾ. ಅವರ ಜನ ಮಾತಾಡುವಂಥ ಒಂದು ನೆಗೆಟಿವ್ ಮಾತುಗಳನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡೋದು. ನಿಮ್ಮ ಕೆಲಸ ನೀವು ಮಾಡೋದು, ನಿಮ್ಮ ಜೀವನದ ಗುರಿ ಏನಿದೆ ಆ ಗುರಿ ಮುಖ್ಯ. ಈಗ ನಿಮಗೆ ಬಿಟ್ಟಿದ್ದು, ಕತ್ತೆ ಮೈ ಮೇಲೆ ಬಿದ್ದ ಮಣ್ಣನ್ನ ಕೊಡ್ವಿ ಸೈಡಿಗೆ ಬಿಟ್ಟು ಮೇಲೆ ಎದ್ದಕ್ಕೆ ಬರೋಂಗೆ ಜನ ಆಡೋ ಮಾತುಗಳನ್ನ ಕಿವಿಗೆ ಹಾಕ್ಕೊಳ್ದೆ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಗುರಿ ತಲುಪ್ತೀರ, ನಿಮಗೆ ಬಿಟ್ಟಿದ್ದು. ಏನೋ ನನ್ನ ಪ್ರಯತ್ನದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ನನ್ನ ಮಾತನ್ನು, ನನ್ನ ಅನಿಸಿಕೆನ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.